ಅವನಿಗೆ ನಿಲ್ಲಿಸೋ ಟೈಮಲ್ಲಿ ಆ ಥರ ಹಾಡು ಹೇಳಕ್ಕೆ ಶುರು ಮಾಡಿದಾಗ ಹಿಂದ್ಗಡೆಯಿಂದ ವೈರಿಂಗ್ ಹಿಂಗೆ ಹಾಕಿ ಹಗ್ಗ ಬಗಿದು ಬಿಡೋರು, ಅಲ್ಲೇ ಸಾಯಿಸ್ಬಿಡೋರು. ಕಾರಲ್ಲಿ ಹೋಗೋದು, ಅವ್ರು ಲವ್ ಮಾಡಿದೆ ಅಂತ ಟೀಚರ್ ರೀತಿ ಕರ್ಕೊಂಡು ಹೋಗೋದು, ಅವ್ರಿಗೆ ಜ್ಞಾನ ತಪ್ಪಿಸೋದು, ಡ್ರೈ ಫ್ರೂಟ್ಸು ಮನೆಯಿಂದ ಎಲ್ಲ ಮಾಡ್ಕೊಂಬರೋರು. ವಾರಕ್ಕೆ ಅವನಿಗೆ ಎಷ್ಟು ಅವನು ಈ ಚಾರ್ಮಡಿ ಘಾಟಲ್ಲಿ ಸೀರಿಯಲ್ ಮರ್ಡರ್ ಕೇಸ್ಗಳಲ್ಲಿ ಅವನ ಜೊತೆ ಇನ್ನೂ ಈ ಥರ ಸಹಚರರಿದ್ರು. ನನಗೂ ಎಲ್ಲ ಸೈನ್ ಮಾಡಬೇಕು, ಹೊರಗಡೆ ಬಿಡಬೇಕಷ್ಟೇ ರೆಡಿಯಾಗಿ ಇಟ್ಕೊಂಡಿದ್ದೀವಿ ಎಲ್ಲ. ಅವ್ರದ್ದು ಏನೇನು ಪೇಪರ್ಗಳೆಲ್ಲ ಕೊಡಬೇಕೆಲ್ಲ ಮಾಡಿ, ಅವ್ರು ಯಾವಾಗ ಆರ್ಡರ್ ಇವತ್ತು ಬರ್ತದೆ ಹಿಂಗೆ ಬರ್ತದೆ ಅಂದರೆ ಒಂದು ದಿನ ಕಾಯ್ದ್ವಿ. ಸಕೀಲ್ ಅಹಮದ್ ಅವರ ತಂದೆ ಅವರು ರಿಟೈರ್ಡ್ DYSP. ಅವರೇನು ಮಾಡ್ತಾರೆ, ವೀರಪ್ಪನ್ ಸಹಚರರಿಂದ, ವೀರಪ್ಪನ್ ಅವರಿಂದ, ಗ್ಯಾಂಗ್ ಅವರಿಂದ ನನ್ನ ಪುತ್ರ ಬಾಳಿ ಬದುಕಬೇಕಾದ ನನ್ನ ಪುತ್ರ ಮುಂದೆ ಇನ್ನೂ ಒಳ್ಳೊಳ್ಳೆಯ ಅವಕಾಶಗಳು ಬಾಕಿದ್ದು ಅವರಿಂದ ಹತನಾಗಿದ್ದಾನೆ. ಇಂಥ ಹಂತಕನ ಮಾತಿಗೆ ಸರ್ಕಾರ ಕಟ್ಟು ಬಿದ್ದು ಅವ್ರನ್ನ ಬಿಡುಗಡೆ ಮಾಡಿದ್ದಲ್ಲಿ ಬಿಡುಗಡೆನ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತರ್ತಾರೆ. ಯಾವ ಕಂಡೀಷನ್ಗಳನ್ನು ನೀವು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂದರು. ಈ ಖೈದಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿ ಅಂತ ಹೇಳಿ ಎರಡು ಸರ್ಕಾರದ ಮೇಲೆ ಎಲ್ಲ ಸಿನಿಮಾ ಸ್ಟಾರ್ಗಳು ಅಲ್ಲಿ LTTಯ ಯುದ್ಧ ಖೈದಿಗಳು, ಅವರು ತುಂಬ ನೋವು ಕೈ ಕಾಲು ಏಟಾಗಿರೋರು, ಅವ್ರನ್ನೆಲ್ಲ ಒಂದು ಕಡೆ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಮತ್ತೆ ರವೀಂದ್ರ ಪ್ರಸಾದ್ ಅನ್ನೋ ಒಂದು ವ್ಯಕ್ತಿ ಬಗ್ಗೆ ರವಿ ಬೆಳಗೆರೆ ಬರೀತಾರೆ, ಪುಸ್ತಕನೇ ಬರ್ತಿದ್ದಾರೆ. ರವೀಂದ್ರ ಪ್ರಸಾದ್ ಬಗ್ಗೆ ಒಂದು ಬುಕ್ಕನೇ ಬರೀತಾರೆ ಬೆಳಗೆರೆ. ಯಾರು ಈ ರವೀಂದ್ರ? ನಾನು 1987-88ನಲ್ಲಿ ನಾನು ಬೆಳಗಾಂ ಮತ್ತು ದೇವದುರ್ಗದಿಂದ ನಾನು ಮೈಸೂರಿಗೆ ಬಂದೆ. ಮೈಸೂರಿಗೆ ಸೆಂಟ್ರಲ್ ಜೈಲಿನಲ್ಲಿ ನಂಗೆ ಪೋಸ್ಟಿಂಗ್ ಮಾಡಿದಾಗ ನನಗಲ್ಲಿ ಅಂಡರ್ಟೈಲ್ ಸೆಕ್ಷನ್ನು, ಗಾರ್ಡನ್ನು ಇದೆಲ್ಲ ಕೊಡೋರು. ಆಗ ಒಬ್ಬ ವ್ಯಕ್ತಿ ಕುಳ್ಳನೆಯ ಕೆಂಪನೆಯ ವ್ಯಕ್ತಿ, ತುಂಬ ಆಕ್ಟಿವ್, ಅವನು ಸಜಾ ಬಟ್ಟೆಗಳನ್ನ ಹಾಕೊಳ್ಳೋನು, ಆಫೀಸಲ್ಲಿ ಕೆಲಸ ಮಾಡೋನು, ಅವನು ತುಂಬ ಸುರುದ್ರೂಪಿ ಹುಡುಗ. ಅವನು ಯಾರು ಇವನು ಅಂತ ಕೇಳಿದಾಗ ರವೀಂದ್ರ ಪ್ರಸಾದ್ ಅಂತ ಹೇಳಿದರು. ಅವನು ಈ ಚಾರ್ಮಡಿ ಘಾಟಲ್ಲಿ ಸೀರಿಯಲ್ ಮರ್ಡರ್ ಕೇಸ್ಗಳಲ್ಲಿ ಅವನ ಜೊತೆ ಇನ್ನೂ ಈ ಥರ ಸಹಚರರಿದ್ರು. ನನಗೆ ಇನ್ನೂ ಬೇರೆ ಯಾರೋ ಒಂದು 3-4 ಜನ ಏನೋ ಅವರು ಒಂದು ಗ್ಯಾಂಗ್ ಇತ್ತು. ಇವರು ಮೈಸೂರು ಜೈಲಿನಲ್ಲಿದ್ದಾಗ ಮೈಸೂರು ಜೈಲಿನಲ್ಲಿ ತುಂಬ ಕೇಸ್ಗಳಿತ್ತು ಅವ್ರ ಮೇಲೆ. ಪ್ರತಿ ಒಂದಲ್ಲ ಒಂದಿನ ಒಂದು ಕೇಸ್ಗೆ ಹೋಗೇ ಬರೋವನು, ಮತ್ತು ಅಷ್ಟೇ ಇಂಟೆಲಿಜೆಂಟ್ ಅವನು. ತಂದೆ ತಾಯಿಗಳು ಅವರು ಟೀಚರು ಇಬ್ಬರೂ ಅವ್ರಿಗೆ ನೋಡೋಕ್ಕೆ ಬರೋರು, ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿಗಳು. ಅವ್ರ ತಂದೆ ತಾಯಿ ಬಂದಾಗ ಅವನಿಗೆ ಬೇಕಾದ ಎಲ್ಲ ಡ್ರೈ ಫ್ರೂಟ್ಸು ಮನೆಯಿಂದ ಎಲ್ಲ ಮಾಡ್ಕೊಂಬರೋರು. ವಾರಕ್ಕೆ ಅವನಿಗೆ ಎಷ್ಟು ಅವನದು ಏನಪ್ಪ ಅಂದರೆ ವೀಕ್ಲಿ ಎಷ್ಟು ಅವನಿಗೆ 15 ದಿವಸಕ್ಕೆ ಸಜಾ ಕೈದಿಯಾಗ ಅವನು 15 ದಿವಸಕ್ಕೆ ಒಂದು ಸತಿ ಅಂದರೆ ಆವತ್ತೇ ಅವ್ರ ತಂದೆ ತಾಯಿ ಕರ್ಸೋನು, ನಮ್ಗೆ ಹೇಳೋನು, ಸರ್ ನಮ್ಮ ತಂದೆ ತಾಯಿ ಬಂದಿದ್ದಾರೆ ಮಾತಾಡ್ತೀನಿ ಅಂತ. 1 ಅವರ್ ಅರ್ಧ ಗಂಟೆ ಅವ್ರಿಗೆ ಮೀಟಿಂಗ್ ಮಾಡೋ ಅವಕಾಶ ಇತ್ತು. ಅವ್ರ ತಂದೆ ತಾಯಿ ಜೊತೆ ಭಕ್ತಿಯಿಂದ ಕೂತ್ಕೊಂಡು ಮಾತಾಡಿ ಅವ್ರು ಏನೇನು ಕೊಟ್ಟಿದ್ರು ಇವೆಲ್ಲ ತಗೊಂಡು ಆರಾಮ್ಸೆ ಜೈಲಲ್ಲಿರು. ಬಟ್ ವ್ಯಕ್ತಿ ಆ ಸ್ವಭಾವ ನೋಡಿದ್ರೆ ಇವನು ಇಂಥದ್ದೆಲ್ಲ ಮರ್ಡರ್ ಮಾಡಿದ್ದಾನೆ ಅಂತ ನಮಗೆ ನೆನೆಸ್ಕೊಡೋಕ್ಕೂ ಆಗ್ತಿರಲಿಲ್ಲ. ಕಾರಲ್ಲಿ ಹೋಗೋದು, ಅವ್ರು ಲವ್ ಮಾಡಿದೆ ಅಂತ ಟೀಚರ್ ರೀತಿ ಕರ್ಕೊಂಡು ಹೋಗೋದು, ಅವ್ರಿಗೆ ಜ್ಞಾನ ತಪ್ಪಿಸೋದು, ಅವ್ರ ಹತ್ರ ಇರುವ ಒಡವೆ ವಸ್ತುಗಳನ್ನ ಇಟ್ಕೊಂಡು ಅವ್ರಿಗೆ ಸಾಯಿಸೋದು, ಒಂದು ಗ್ಯಾಂಗೇ ಇತ್ತು ಇದು. ಇವನ್ ಅದು ಅವ್ರದ್ದೇ ಒಂದು ಗ್ಯಾಂಗೇ ಇತ್ತು. ಕಾರ್ ಬುಕ್ ಮಾಡ್ತಿದ್ರು, ಟ್ಯಾಕ್ಸಿ ಡ್ರೈವರ್ನ ಸಾಯಿಸ್ಬಿಡೋದು, ಇವರೇ ತಗೊಂಡೋಗಿ ಚಾರ್ಮಡಿ ಘಾಟು, ಇವನ್ ಚಾಮುಂಡಿ ಬೆಟ್ಟದ ಮೇಲೂ ಕೂಡ ಯಾರನ್ನೋ ಮಾಡಿದೆ. ನಮ್ಮ ಹತ್ರ ನಮ್ಗೆ ಅವನ ಕೇಸ್ ಹಿನ್ನೆಲೆ ಅದೆಲ್ಲ ಆಗೋಗಿ ಸಜಾ ಆಗೋಗಿ ನಾವು ಹೋದಾಗ ಅಷ್ಟೊತ್ತಲ್ಲಿ ಅವನಿಗೆ ಸಜಾ ಆಗೋಗಿತ್ತು. ಬಟ್ ಅವನು ನಮ್ಮ ಜೈಲ್ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಂದು ಇದು ಗೊತ್ತಾಗೋಗಿತ್ತು ಅವನಿಗೆ. ಅಡ್ಮಿಷನ್, ರಿಲೀಸು, ಕಾನ್ವಿಕ್ಟ್ಸ್, ಇದು ಕ್ಯಾಲ್ಕುಲೇಷನ್ ಆಫ್ ಸೆಂಟೆನ್ಸು, ಬೋರ್ಡ್ಸು, ಏನೇ ಪೇಪರ್ ರೆಡಿ ಮಾಡಿದ್ರು ಟಕ್ ಅಂತ ಎಲ್ಲ ರೆಡಿ ಮಾಡಿ ಸರ್ ಅಂತ ಸೈನಿಗೆ ತಂದುಬಿಡ. ಅಷ್ಟು ಆಫೀಸ್ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದ, ಯಾವುದೇ ಗೊಂದಲಗಳಿಲ್ಲ ರವೀಂದ್ರ ಪ್ರಸಾದ್. ಆಮೇಲೆ ಅವನ ಕೇಸ್ಗೆ ಅವನೇ ವಾದ ಮಾಡೋನೆ. ಕೊನೆಗೆ ಅವನು ಇಲ್ಲಿ LLB ಮಾಡಿಕೊಂಡು ಅವನು ಬಿಡುಗಡೆ ಆದ ನಂತರ ಅವನು ತುಂಬ ವರ್ಷ ಮೈಸೂರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಮಂಡ್ಯದಲ್ಲೂ ಒಳ್ಳೆಯ ಅಡ್ವೊಕೇಸಿ ಮಾಡಿದ್ರು ಅವರು. ನನಗೆ ಕೇಳಿದೆ, ಸಹವಾಸ ದೋಷ ಅನ್ನೋನವನು. ನಾ ಏನೋ ಸ್ನೇಹಿತರುಗಳ ಜೊತೆ ಸೇರಿಕೊಂಡೆ ಇದೆಲ್ಲ ಮಾಡಬೇಕಾಗಿತ್ತು, ಸ್ನೇಹಿತರು ಸರಿ ಇರಲಿಲ್ಲ ಅಂತ. ಬಟ್ ಸ್ನೇಹಿತರು ಯಾರೋ ಹೇಳೋರು, ಅವ್ರ ಸ್ನೇಹಿತರನ್ನ ಕೇಳ್ತಿದ್ದೆ, ಏನಪ್ಪ ನಿನ್ನ ಗುರು ಹೇಗೆ ಹೇಳ್ತಾ ಇದ್ದಾನಲ್ಲ, ನಿಂದು ಹೇಗೆ? ಇಲ್ಲ ಸರ್, ಅವನಿಂದ ನಾವು ಹಾಳಾದ್ವಿ ಅಂತ ಅವ್ರು ಹೇಳೋರು. ಸೊ ಹೀಗಾಗಿ ಒಬ್ಬರ ಮೇಲೆ ಒಬ್ಬರು ಅವರು ಎತ್ತಾಕೊಳ್ಳೋರು. ಅವೊಂದು ಆ ಮಾಡಸ್ ಆಫ್ ಆಪರೆಂಡಿ ಆ ಥರ. ಅವನು ಈಗ ಖೈದಿ ಅವನ್ನ ಕರ್ಕೊಂಡು ಹೋಗೋರು ಹೀಗೆ ಎಲ್ಲೋ ಹೋಗ್ಬೇಕು ಟ್ಯಾಕ್ಸಿ ಡ್ರೈವರ್ಗೆ. ಈಗ ಮುಂದ್ಗಡೆಯವನು ಹಿಂದ್ಗಡೆಯವನು ಒಂದು ಹಾಡು ಹೇಳ್ತಾ ಇದ್ದಾನೆ ಅಂದರೆ ಈಗ ಅವನಿಗೆ ಅಲ್ಲಿ ಎಲ್ಲೋ ಕಾರ್ ನಿಲ್ಲಿಸಿ ಅವನಿಗೆ ನಿಲ್ಲಿಸೋ ಟೈಮಲ್ಲಿ ಆ ಥರ ಹಾಡು ಹೇಳಕ್ಕೆ ಶುರು ಮಾಡಿದಾಗ ಹಿಂದ್ಗಡೆಯಿಂದ ವೈರಿಂಗ್ ಹಿಂಗೆ ಹಾಕಿ ಹಗ್ಗ ಬಗಿದು ಬಿಡೋರು, ಅಲ್ಲೇ ಸಾಯಿಸ್ಬಿಡೋರು, ಸೀಟಲ್ಲೇ ಸಾಯಿಸ್ಬಿಡೋರು. ಅವನ್ನ ಅಲ್ಲೇ ಎಲ್ಲ ಘಾಟಲ್ಲಿ ಬಿಸಾಕ್ಬಿಟ್ಟು ಕಾರ್ ಗೀರೆಲ್ಲ ಎತ್ಕೊಂಡು ಬೇರೆ ಏನು ಇದರಲ್ಲಿ ಕ್ರೈಮ್ ಮಾಡೋರು ಅಂತ ಅವ್ನು ಮಾಡೋ ಸಪಾರಂಡಿ ಅದು ಅಂತ ಹೇಳಿದ್ರು.
ತಿಳ್ಕೊಂಡಿದ್ದಾರೆ. ಇಲ್ಲ, ನಮ್ಮ ಹತ್ರ ಸಾಮಾನ್ಯವಾಗಿ ಹೇಳ್ತಿರ್ಲಿಲ್ಲ. ಈಗ ನಮ್ಮ ಹತ್ರ ಯಾರು ಸಾಮಾನ್ಯವಾಗಿ ಹೇಳಲ್ಲ. ಒಂದೊಂದ್ಸತಿ ನಾವೇ ಅದನ್ನು ತಿಳ್ಕೊಳ್ತಿದ್ವಿ ಹೇಗೆ ಅಂತ. ಈಗ ಅದು ನಮ್ಮ ಹತ್ರ ಹೇಳಿದ್ರು ಅದು ನಿಜ ಹೇಳ್ತಿರ್ಲಿಲ್ಲ, ಬೇರೆ ಥರ ಹೇಳೋರು. ಅಥವಾ ಲೈಫ್ ಸೆಂಟೆನ್ಸ್ ಆಗಿತ್ತು. ಲೈಫ್ ರವೀಂದ್ರ ಪ್ರಸಾದ್ ಕನ್ನಡತೆ ಆದಾದ್ಮೇಲೆ ಅವನಿಗೂ ರಿಲೀಸ್ ಮಾಡಿದ್ರು. ಹೌದು. ಆಮೇಲೆ ಮಾಡಲಿಲ್ಲ ಅವನು. ಒಳ್ಳೆಯ ವಾತಾವರಣ, ಗುಣ ಎಲ್ಲ ಇತ್ತು ಅವನಿಗೆ, ಬೇರೆ ಥರ. ಬಟ್ ಎಲ್ಲ ಕೆಲಸಗಳನ್ನು ಭಾರಿ ಚೆನ್ನಾಗಿ ಮಾಡೋದು. ಆಮೇಲೆ ನಂತರ ದಿನಗಳಲ್ಲಿ ಒಂದ್ಸತಿ ಫೋನ್ ಮಾಡಿದ್ದ. ಮತ್ತು ಈಗ ನನಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ತುಂಬ 3-4 ಜನ, ಯಾರೋ ಇನ್ನೂ ಒಂದು 3-4 ಜನ ಇದ್ದರು. ತುಂಬ ಹಿಂದೆ ಅದು. ಅಂದರೆ ನಾನು 85-90s ಒಳಗಡೆನೇ ಇದೆಲ್ಲ ಆಗೋಗಿತ್ತು. ಸೀರಿಯಲ್ ಕಿಲ್ಲರ್ಸ್ ಅವರು. ಸೀರಿಯಲ್ ಕಿಲ್ಲರ್ ತುಂಬ ಜನ ಅವರು ಮರ್ಡರ್ ಮಾಡಿದ್ರು ಅಂತ ಮಾಡಿ, ಆ ಕೇಸ್ಗಳೆಲ್ಲ ಒಂದೊಂದಾದ್ಮೇಲೆ ಕನ್ಕರೆಂಟ್ ಅಂತ ಮಾಡ್ತಾರೆ. ಒಂದೇ ಈಗ ಎಷ್ಟೇ ಅಪರಾಧ ಮಾಡಿದ್ರು ಆ ಡೇಟಿಂದ ಅದನ್ನು ತಗೊಳ್ತಾರೆ, ಕನ್ಸಿಡರ್ ರನ್ ಕನ್ಕರೆಂಟ್ಲಿ ಅಂತ. ಸೊ ಎಲ್ಲ ಕೇಸ್ಗಳನ್ನು ಸೇರಿಸಿ ಅದು ಸಜಾ ಮುಗಿಸಿ ಆ ಕೇಸ್ನವರು ಬಿಡುಗಡೆ ಆಗಿ ಹೋದ್ರು. ಅಲ್ಲಿ ಏನೋ ಇಲ್ಲ, ಅವ್ನು ಜೈಲುಗಳಲ್ಲಿ ಅವ್ರದ್ದು ಯಾವುದೇ ಥರದ ಇದು ಇಲ್ಲ. ನಾ ಹೇಳಿದ್ನಲ್ಲ, ಜೈಲುಗಳಲ್ಲಿ ಅವರು ಒಳ್ಳೆ ಕ್ಯಾರೆಕ್ಟರ್ ಬೆಳೆಸ್ಕೊಂಡಿದ್ರೆ ಅವ್ರಿಗೆ ಉಳಿಗಾಲ. ಇಲ್ಲ ಅಂದರೆ ಅವರು ಒಂದು ಮಾನಸಿಕವಾಗಿ ನೆಮ್ಮದಿಯಾಗಿರಲ್ಲ. ಬಿಡುಗಡೆ ಆವಾಗ ಅವನಿಗೆ 35 ಇಯರ್ಸ್ ಇತ್ತು. ನಾನು ಆವಾಗ 25-27 ಮೈಸೂರು ಜೈಲಿನಲ್ಲಿದ್ದಾಗ, 27-28 ನಂದು. ಅವನಿಗೆ 30-35. ಬಟ್ ನಾನು ಆ ಕೇಸ್ ಅವನ್ನೆಲ್ಲ ಮುಗಿಸ್ಕೊಂಡು 90s ಇದಕ್ಕೆ ಹೋದೆ. ಏನು ಮೈಸೂರು ಜೈಲು ಮುಗಿಸ್ಕೊಂಡ್ಮೇಲೆ ನನಗೆ ವೆಲ್ಲೂರು ಟ್ರೈನಿಂಗ್ ಹಾಕಿ, ವೆಲ್ಲೂರಿನಲ್ಲಿ ನಾವು 1 ವರ್ಷ ತುಂಬ ಸ್ಟಿಂಜೆಂಟಾಗಿ ಎಲ್ಲ ಕಡೆ ಟ್ರೈನಿಂಗ್ ಹೋದ್ವಿ. ಆವಾಗ ನಾವು ಟ್ರೈನಿಂಗಲ್ಲಿದ್ದಾಗಲೇ, ನಾವು ಬೆಳ್ಳೂರಿನಲ್ಲಿ ಟ್ರೈನಿಂಗಲ್ಲಿದ್ದಾಗಲೇ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು. ಶ್ರೀ ಪೆರಂಬದೂರಲ್ಲಿ ಹತ್ಯೆ ಆಯಿತು. ಆ ಹತ್ಯೆ ಕೇಸ್ನಲ್ಲಿ ತುಂಬ ಜನ ಇವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿ ವೆಲ್ಲೂರು ಜೈಲಿಗೆ, ಮತ್ತು ಆ ಪೂರ್ತಿ ಎಂಟೈರ್ ಗ್ರೂಪ್ ಏನಿದೆ ಅವ್ರನ್ನ ವೆಲ್ಲೂರು ಜೈಲಿಗೆ ಬಂದಾಗ ನಾವು ಆ್ಯಸ್ ಎ ವಿಸಿಟರ್ ಆಗಿ ಹೋಗಿ ಅವ್ರನ್ನೆಲ್ಲ ಭೇಟಿಯಾಗಿ, ಆ ನಳಿನಿ ಇದ್ದ ವೆಲ್ಲೂರು ವುಮನ್ ಜೈಲ್ ಎದುರುಗಡೆನೇ ನಾವು ಆ ಇನ್ಸ್ಟಿಟ್ಯೂಷನ್ಗೆ ಮುಖಾಂತರ ನಾವು, ಯಾಕಂದರೆ ನಮ್ಮದು ಅದೇ ಸಂಬಂಧಪಟ್ಟ ಇದಲ್ಲ, ಮುಖಾಂತರ ಹೋಗಿ ಅವ್ರನ್ನ ನಳಿನಿ ಕೂಡ ಭೇಟಿಯಾಗಿದ್ವಿ. LTTE ಇವರು ರಾಜೀವ್ ಗಾಂಧಿ ಮರ್ಡರ್ ಕೇಸ್ನವ್ರನ್ನೂ ಎಲ್ಲರನ್ನೂ ಭೇಟಿಯಾಗಿದ್ವಿ. ನಾನು ಈ ಫ್ರೀಡಮ್ ಫೈಟರ್ ಜೈಲ್ ಬ್ಯಾಂಗ್ಳೂರಿನಲ್ಲಿ ಕೆಲಸ ನಿರ್ವಹಿಸಬೇಕಾದ್ರೆ ಈ ರಾಜೀವ್ ಗಾಂಧಿ ಅಸೆಸಿನೇಷನ್ ಕೇಸ್ನಲ್ಲಿ ನಮ್ಮ ಕೆಂಪಯ್ಯನವ್ರು ಏನು ಮಾಡ್ತಾರೆ, ಕೋಣನಕುಂಟೆನಲ್ಲಿ ಶಿವ ಅರಸನ್ ಗ್ಯಾಂಗನ್ನು ಅರೆಸ್ಟ್ ಮಾಡಿ, ಕೆಂಪಯ್ಯ ಸಾಹೇಬರು ಕೋಣನಕುಂಟೆಯಲ್ಲಿ ಶಿವ ಅರಸನ್ ಗ್ಯಾಂಗನ್ನು ಕಂಡುಹಿಡಿದು ಅವರು ಅಲ್ಲಿ ಸ್ಯಾನೈಡ್ ತಗೊಂಡು ಸತ್ತೋಗ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಗರ ಮತ್ತು ಪೂರ್ವ ಭಾಗ ಮತ್ತು ಈ ಕಡೆ ಮುತ್ತತ್ತಿ ಅಂತ, ನಮ್ಮ ಮಳವಳ್ಳಿ, ಕನಕಪುರ ಮಳವಳ್ಳಿ ಹತ್ರ ಮುತ್ತತ್ತಿ ಅಂತ, ಅಲ್ಲಿ LTTEಯ ಯುದ್ಧ ಖೈದಿಗಳು, ಅವರು ತುಂಬ ನೋವು, ಕೈ ಕಾಲು ಏಟಾಗಿರೋರು, ಅವ್ರನ್ನೆಲ್ಲ ಒಂದು ಕಡೆ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಇವರು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಇವ್ರು ಇರಬೇಕಾದ್ರೆ ಇವ್ರದ್ದು ಇನ್ನೂ ಹಿನ್ನೆಲೆ ಏನು ತುಂಬ ಡೀಪಾಗಿ ಹೋದಾಗ ಅವ್ರನ್ನೆಲ್ಲ ತಂದು ಬ್ಯಾಂಗ್ಳೂರು ಜೈಲಿಗೆ ಹಾಕ್ತಾರೆ. ಆ ಟೈಮಲ್ಲಿ ನಾವು ಇದ್ವಿ. ಅವ್ರಿಗೆ ಅಲ್ಲಿ ಒಂದು ಸಪ್ರೇಟ್ ಸೆಲ್ಗಳಲ್ಲಿ ಅವ್ರನ್ನ ಇಟ್ಟಿದ್ವಿ. ತುಂಬ ಅಜಾನುಭಾವರು ಇರ್ತಾರೆ. ಮತ್ತು ಅವರೆಲ್ಲ LTTE ಪ್ರಭಾಕರ್ ಫಾಲೋಯರ್ಸ್, ಅನುಯಾಯಿಗಳು. ಸೊ ಅವ್ರನ್ನ ಅರೆಸ್ಟ್ ಮಾಡಿ ತಂದು ಇಲ್ಲಿ ಹಾಕ್ತಾರೆ. ಬಟ್ ಅವ್ರ ಮೇಲೆ ಏನು ಕೇಸ್ ಇರಲ್ಲ. ಅವ್ರನ್ನ ಸರಿ, ಅವರು ಇಲ್ಲಿ ಏನೋ ಟ್ರೀಟ್ಮೆಂಟಿಗೆ ಬಂದಿರ್ತಾರೆ, ಮತ್ತು ಹಾಕಿ, ಮತ್ತು ಅವ್ರಿಗೆ ಯಾವುದೇ ಥರದ ಪಾಸ್ಪೋರ್ಟು ಬೇರೆ ವ್ಯವಸ್ಥೆ ಇಲ್ಲದಿರೋದ್ರಿಂದ ಅವ್ರನ್ನ ತಾತ್ಕಾಲಿಕವಾಗಿ ಬ್ಯಾಂಗ್ಳೂರು ಜೈಲಿನಲ್ಲಿ ತಂದಿಡ್ತಾರೆ. ಆ ಕೇಸ್ಗಳನ್ನು ಕೂಡ ನಾವು ನೋಡಿದ್ದೀವಿ. ಅವ್ರನ್ನ ಕಾಲಾಂತರ ಸ್ವಲ್ಪ ದಿನ ನಾವು ತುಂಬ ಸೆಕ್ಯೂರ್ಡಾಗಿ ನೋಡಿಕೊಂಡು, ಆಮೇಲೆ ಕೋರ್ಟ್ ಪರ್ಮಿಷನ್ನು ಮತ್ತು ಗೌರ್ಮೆಂಟಿಂದ ಒಂದು ಬರೆದು ಅವ್ರಿಗೆ ನಿರಾಶ್ರಿತರ ಶಿಬಿರ ಏನಿದೆ ಈಗ ಚೆನ್ನೈ ಮುಖಾಂತರ ಅವರ ಶ್ರೀಲಂಕಾಗೆ ಅವ್ರದ್ದೇ ಒಂದು ನಿರಾಶ್ರಿತ ಶಿಬಿರ ಇದೆ. ಸೊ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಮಾತಾಡೋದೆಲ್ಲ ಅವರು ತಮಿಳು ಮಾತಾಡ್ತಿದ್ರು. ಅವರು ತುಂಬ ಸೈಲೆಂಟು. ಅವರೇನು ಅಪರಾಧಗಳ ಎಸಗಿರ್ನಿಲ್ಲ. ಬಟ್ ಎಸಗಿದ್ದವರು ಯಾರು, ಅವರು ಸೋತರು. ಬಟ್ ಅವ್ರಿಗೆ ಹೆಲ್ಪ್ ಮಾಡಿದವರು ಮತ್ತು ಅವ್ರ ಮಿಸಸ್ ಯಾರು ಅವ್ರನ್ನ ಬ್ಯಾಂಗ್ಳೂರು ಜೈಲಿನಲ್ಲಿ ತಂದು ಹಾಕ್ತಾರೆ. ಸೊ ಅವರು ಏನೋ ಮನೆ ಕೊಡಿಸ್ರು ಅಂತಲೋ, ಬಾಡಿಗೆ ಮನೆ ಕೊಡಿಸ್ರು ಅಂತಲೋ ಅವ್ರನ್ನ ತಂದು ಹಾಕ್ತಾರೆ. ಆ ಟೈಮಲ್ಲೂ ಕೂಡ ನಾವು ಬ್ಯಾಂಗ್ಳೂರು ಜೈಲಿನಲ್ಲಿ ಅವ್ರನ್ನ ನೋಡ್ಕೊಂಡಿದ್ದೀವಿ. ಬ್ಯಾಂಗ್ಳೂರಿಗೆ ಯಾವುದೋ ಕೆಲಸ ನಿಮಿತ್ತವಾಗಿ ಹೋಗಿದ್ದೆ ನಾನು. ಸೊ ಅಲ್ಲಿ ನನಗೆ ಗೊತ್ತಾಗುತ್ತೆ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಯಿತು ಅಂತ. ಏನು ಎಂಟೈರ್ ಬ್ಯಾಂಗ್ಳೂರು ಸಿಟಿನೇ ಉರಿತಾ ಇರ್ತದೆ. ಏನೇನೆಲ್ಲ ಟೆನ್ಷನು. ನಾನೇನು ಮಾಡ್ತೀನಿ, ನನಗೆ ಅಲ್ಲಿಯ ಪರಿಸ್ಥಿತಿ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ಮೈಸೂರಿಗೆ ಬರ್ತೀನಿ. ಮೈಸೂರಿಗೆ ಬಂದು ನನ್ನ ಕರ್ತವ್ಯ, ನಾನು ಮೈಸೂರು ಜೈಲಿನಲ್ಲಿದ್ದೆ. ಆಗ ನಮ್ಮ BS ಅಬ್ಬಾಯಿ ಅಂತ ನಮ್ಮ ಸಾಹೇಬರಿದ್ದರು. ಬಟ್ ಆವಾಗ ಸುಮಾರು 100-130 ಜನ ವೀರಪ್ಪನ್ ಕೇಸ್ನವರು
ಮೈಸೂರು ಜೈಲಿನಲ್ಲಿ ಇರ್ತಾರೆ. ಅವರೆಲ್ಲ ಹೇಳಿದ್ನಲ್ಲ ನಾನು, ಟಾಡಾ ಕೇಸ್ ಹಾಕಿರ್ತಾರೆ. ಅವರು ಫುಡ್ ಸಪ್ಲೈ ಮಾಡ್ತಾರೋ ಅಥವಾ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೋ ವೀರಪ್ಪನ್ಗೆ ಅಂಥವ್ರನ್ನೆಲ್ಲ. ಆ ಟೈಮಲ್ಲಿ ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಅಲ್ಲಿಯ ಕೈದಿಗಳು ನಮ್ಮ ಈ ವೀರಪ್ಪನ್ ಕೇಸ್ನ ಕೈದಿಗಳ ಜೊತೆ ಏನೋ ತೊಂದರೆ ಕೊಡ್ಬೋದು ಅನ್ನೋ ಭಯ ನಮ್ಮನ್ನು ಕಾಡ್ತಾ ಇರ್ತದೆ. ಆವಾಗ ನಾವು ತುಂಬ ಎಚ್ಚರಿಕೆಯಿಂದ ಎಲ್ಲ ಮಾತಾಡ್ಕೊಳ್ತೀವಿ. ಈ ಥರ ಇದೆ ಸರ್, ನಾಳೆ ಅವರು ಯಾರಾದರೂ ಏನಾದರೂ ಇಲ್ಲಿಯ ಒಳಗಡೆ ಅಭಿಮಾನಿಗಳೇ, ರಾಜ್ಕುಮಾರ್ ಅಭಿಮಾನಿಗಳೇ, ಅವರು ಕೂಡ ಇವ್ರನ್ನ ತೊಂದರೆ ಕೊಡ್ಬೋದು. ನಾವು ಏನು ಇವ್ರ ಮೇಲೆ ತುಂಬ ಎಚ್ಚರವಾಗಿರಬೇಕು ಅಂದರೆ ಯಾವುದೇ ಥರದ ಆ ಥರ ಘಟನೆಗಳು ನಡೆಯದೇ ಇರೋಂಗೆ ಜೈಲಿನಲ್ಲಿ ನಾವು ಅವ್ರನ್ನ ಮ್ಯಾನೇಜ್ ಮಾಡ್ತೀವಿ. ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂದರೆ, ನಾನೇನು ಮಾಡ್ತಿದ್ದೀನಿ, ಯಾವ ಕಾರಣಕ್ಕೂ ನಾನು ಆ ಯಾರು ವೀರಪ್ಪನ್ ಕೇಸ್ನಲ್ಲಿದ್ದವ್ರನ್ನ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಕೈದಿಗಳಿಗೆ ಹೇಳ್ತೀನಿ. ಯಾಕಂದರೆ ನಾಳೆ ಒಬ್ಬ ಹೀಗೆ ಹೇಳಿದ್ರು ನಾಳೆ ಎಲ್ಲರೂ ಸೇರಿ ಏನು ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ. ಯಾಕಂದರೆ ಇದು ಮಾಡಿರೋ ತಪ್ಪು, ಅವನು ಅದನ್ನು ನೀವು ಖಂಡಿಸಬೇಕು. ಅದು ಬಿಟ್ಟು ಇವನು ಮಾಡಿರೋದು ಸರಿ ನಮ್ಗೆ ಹಿಂಗೆ ಅನ್ನೋ ಖುಷಿ ಪಡೋದಾಗಲಿ ಅಥವಾ ಬೇರೆ ಥರದ್ದಾಗಲಿ ನೀವು ಒಂದು ಸ್ವಲ್ಪ ಗೊತ್ತಾದರೆ ನಿಮ್ಮ ಮೇಲೆ ಏನಾದರೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವ್ರನ್ನ ತುಂಬ ಕೇರಾಗಿ ಹ್ಯಾಂಡಲ್ ಮಾಡ್ತೀವಿ. ವೀರಪ್ಪನ್ ಫೇವರ್ಲಿ ಒಬ್ಬರು ಇಬ್ಬರು ಇದ್ದರು. ಎಲ್ಲರೂ ಅವ ಎಲ್ಲೋ ಮಾಡಿದ್ದಾನೆ ನಮಗೋಸ್ಕರ ನೋಡಿ ಹಿಂಗೆಲ್ಲ ಹೆಂಡತಿ ಮಕ್ಕಳಿಗೆಲ್ಲ ತೊಂದರೆ, ನನ್ನ ಹೆಂಡತಿನೂ ಕರ್ಕೊಂಬಂದಿದ್ದಾರೆ, ಈ ಕಡೆ ನನ್ನನ್ನು ಕರ್ಕೊಂಬಂದಿದ್ದಾರೆ, ಮಕ್ಕಳೆಲ್ಲ ಅನಾಥರಾದರು, ಅವನು ಈ ತರಹ ಕೃತ್ಯಗಳು ಮಾಡಿರೋದಕ್ಕೆ ನಮಗೆ ಈ ಥರ ಕೃತ್ಯಗಳು ಮಾಡಿರೋದಕ್ಕೆ ನಮಗೆ ಈ ಥರ ಆಗಿದೆ, ಆ ಥರ ಎಲ್ಲ ಮಾತಾಡ್ತಾ ಇದ್ರು. ಬಟ್ ಅವನಿಗೆ ಯಾರೂ ವೀರಪ್ಪನ್ ಮಾಡಿದ್ದೆ ಸರಿ ಮಾಡಿದ್ದನ್ನು ಮಾಡ್ತಿಲ್ಲ. ಬಟ್ ಅದರಲ್ಲಿ ಒಬ್ಬರು ಸೈಮನ್ನು, ಕೆಲವರು ಒಬ್ಬರು ಇದ್ರು, ಅಳಿವೇಂದ್ರ, ಜ್ಞಾನ್ ಪ್ರಕಾಶ್ ಅವರಿದ್ದರು. ಅವರು ಸ್ವಲ್ಪ ಡೀಪಾಗಿ ಅವನ ಜೊತೆ ಇದ್ದವರು, ಅವನಿಗೆ ಸಪೋರ್ಟ್ ಮಾಡೋರು. ಬಟ್ ಬೇರೆ ಯಾರು ಇಲ್ಲ. ಆ ಟೈಮಲ್ಲಿ ರಾಜ್ಕುಮಾರ್ ಕಿಡ್ನಾಪ್ ಕೇಸ್ನಲ್ಲಿ ಅರ್ಜುನ್ ಇರಲಿಲ್ಲ, ಆವಾಗಲೇ ಅವನು ಹೊರಟೋಗಿದ್ದ. ಕೊನೆಗೆ ಅದು ಏನಾಯಿತು, ಈ ರಾಜ್ಕುಮಾರ್ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ವೀರಪ್ಪನ್ನು ಎರಡೂ ಸರ್ಕಾರದ ಮೇಲೆ ಕೆಲವು ಪ್ರೆಸರ್ಗಳನ್ನ ಹಾಕ್ತಾನೆ, ಕಂಡೀಷನ್ಸ್ಗಳನ್ನ ಹಾಕ್ತಾನೆ. ಏನು ಕಂಡೀಷನು? 18-19 ಕಂಡೀಷನ್ ಹಾಕ್ತಾನೆ. ಅದು ಸಂಬಂಧಪಟ್ಟ ತಿರುವಳ್ಳ ಅವ್ರದ್ದು ಸ್ಟ್ಯಾಚ್ಯೂ ಸ್ಥಾಪನೆ ಮಾಡಬೇಕು, ತಮಿಳ್ನ ಫಸ್ಟ್ ಲ್ಯಾಂಗ್ವೇಜ್ ಮಾಡಬೇಕು, ಈ ಥರ ಸುಮಾರು. ಇದರಲ್ಲಿ ಒಂದು ಕಂಡೀಷನ್ ಏನಿರ್ತದೆ, ನನ್ನ ಹೆಸರಲ್ಲಿ ಯಾರು ಕೈದಿಗಳನ್ನು ಜೈಲಿನಲ್ಲಿ ಇಟ್ಟಿದ್ದೀರಾ ನನ್ನ ಕೇಸ್ನಲ್ಲಿ ಅವ್ರನ್ನೆಲ್ಲ ಬೇಲ್ ಮೇಲೆ ಅಥವಾ ಅವ್ರಿಗೆ ಎಲ್ಲರಿಗೂ ಬಿಡುಗಡೆ ಮಾಡಬೇಕು. ಸೊ ಈಗ ಆವಾಗ ಏನಾಗುತ್ತೆ, ಎರಡೂ ಸರ್ಕಾರದ ಮೇಲೆ ಈ ಫಿಲಮ್ ಸ್ಟಾರ್ಸ್ಗಳು ಒತ್ತಡ ತರ, ಯಾವ ಕಂಡೀಷನ್ಗಳನ್ನು ನೀವು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂದರು, ಅಟ್ಲೀಸ್ಟ್ ಈ ಖೈದಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿ ಅಂತ ಹೇಳಿ ಎರಡು ಸರ್ಕಾರದ ಮೇಲೆ ಎಲ್ಲ ಸಿನಿಮಾ ಸ್ಟಾರ್ಗಳು ತುಂಬ ಪ್ರೆಷರ್ಗಳು ಮಾಡ್ತಾರೆ. ಇಲ್ಲಿಗೆ ಕೂಡ ಸಾರಾ ಗೋವಿಂದು ಅವರೆಲ್ಲ ಮೈಸೂರು ಜೈಲಿಗೆ ವಿಸಿಟ್ ಕೊಡ್ತಾರೆ. ಆ ಟೈಮಲ್ಲಿ ವಿಸಿಟ್ ಕೊಟ್ಟು ಇವ್ರನ್ನೆಲ್ಲ ಬಿಡುಗಡೆ ಮಾಡಿದ್ರೆ ಖಂಡಿತ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಇದನ್ನು ಹೊರ ಹಾಕ್ತಾರೆ. ಅವ್ರನ್ನ ಬಂದು ಮುಂದ್ಗಡೆ ನಮ್ಮ ಹತ್ರ ಬಂದು ಹೇಳ್ತಾರೆ, ಅಲ್ಲಿ ಸಾಹೇಬರಿಗೆಲ್ಲ ಭೇಟಿ ಆಗ್ತಾರೆ. ಈ ಥರ ಅವ್ರನ್ನ, ಯಾಕಂದರೆ ಅವರು ಸರ್ಕಾರದ ಲೆವೆಲಲ್ಲಿ ಫೈಟ್ ಮಾಡ್ತಾರೆ, CM ಮತ್ತು ಆ ಲೆವೆಲಲ್ಲಿ ಅವ್ರು ಫೈಟ್ ಮಾಡ್ತಾರೆ. ಬಟ್ ಮೈಸೂರು ಜೈಲಿನಲ್ಲಿ ಇವ್ರನ್ನ ನೋಡೋಕ್ಕೆ ಬಂದು ನಿಮ್ಮನ್ನೆಲ್ಲ ಬಿಡುಗಡೆ ಮಾಡಿಸ್ತೀವಿ, ನಾವು ಸರ್ಕಾರದ ಜೊತೆ ಮಾತುಕತೆ ಆಡ್ತಿದ್ದೀವಿ ಅನ್ನೋ ಒಂದು ಭರವಸೆ ಕೊಡ್ತಾರೆ. ಆಗ ಇವ್ರಿಗೆ ಖುಷಿನೂ ಇಲ್ಲ, ಈ ಕಡೆ ತುಂಬ ಬೇಸರನೂ ಇಲ್ಲ, ಹಾಗೆ ಇರ್ತಾರೆ. ನಾವು ಅಬ್ಸರ್ವ್ ಮಾಡ್ತೀವಿ ಅವ್ರಿಗೆ, ಯಾರಿಗೆ ವೀರಪ್ಪನ್ ಕೇಸ್ನವ್ರಿಗೆ. ಕೊನೆಗೆ ಏನಾಗಿದ್ದೆ, ಎಲ್ಲ ಸರ್ಕಾರದ ವತಿಯಿಂದ ಸರ್ಕಾರದ ಅಂದಿನ ಕಾರ್ಯದರ್ಶಿಯವರು, ಸೆಕ್ರೆಟರಿಯವರು, ನೀವು ಅವ್ರ ಬೇಲ್ ಕೊಡ್ತೀವಿ, ಟಾಡಾ ಕೇಸು ಸರ್ಕಾರನೇ ಹಾಕಿರೋದ್ರಿಂದ ಅದನ್ನು ತಗೊಂಡು ಕಂಡೀಷನ್ ಹಿಂಪಡ್ಕೊಂಡು ಬೇಲ್ನಲ್ಲಿ ಬಿಡೋ ವ್ಯವಸ್ಥೆನ ಮಾಡ್ತೀವಿ. ಅವ್ರು ಯಾರು ಬಂದು ಅವ್ರ ಕಡೆಯವರು ಸೈನ್ ಮಾಡಿ ಬೇಲ್ ಕೊಡ್ಬೋದು, ನೀವು ಇದಕ್ಕೆಲ್ಲ ರೆಡಿ ಮಾಡಿಕೊಡಿ ಎಂದು ಎಲ್ಲ ನಮ್ಮನ್ನು ಫೋನ್ ಮೆಸೇಜು ಹೇಳ್ತಾರೆ. ನೀವು ಅವ್ರ ಬಿಡುಗಡೆಗೆ ಏನೇನು ಫಾರ್ಮಾಲಿಟೀಸ್ ಬೇಕು ನೀವು ಈ ಥರ ಕಂಡೀಷನ್ಸ್ಗಳು ಹಾಕಿ, ಆಮೇಲೆ ಬೇಲ್ ಅವ್ರಿಗೆ ಸರ್ಕಾರನೇ ಬೇಲ್ ಕೊಡುತ್ತೆ. ಅಂದರೆ ಸರ್ಕಾರನೇ ಬೇಲ್ ಮಂಜೂರು ಮಾಡಿ ಅವರೇ ಶ್ಯೂರಿಟಿ ಕೊಟ್ಟು ಅವರು ಆ ಥರ ಬಿಡುಗಡೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವ್ರನ್ನೆಲ್ಲ ಒಂದು ದಿನ ಪೂರ್ತಿ ಬೆಳಗ್ಗೆನೇ ನಾವೆಲ್ಲ ಅವ್ರಿಗೆ ಅವರು PPC ಏನು ಬಿಸ್ನೆಸ್ ಪರ್ಸ್ನಲ್ ಕ್ಯಾಶು, ಅವ್ರ ತ ಒಡವೆ ಏನಿತ್ತು ಆ ಹಣಕಾಸು ಅದನ್ನೆಲ್ಲ ಕೊಟ್ಟು ಅವರಿಗೆ ಗೇಟ್ನಲ್ಲಿ ಇವ್ರದ್ದೆಲ್ಲ ಸೈನ್ ಮಾಡಬೇಕು, ಹೊರಗಡೆ ಬಿಡಬೇಕಷ್ಟೇ, ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಎಲ್ಲ ಅವ್ರದ್ದು ಏನೇನು ಪೇಪರ್ಗಳೆಲ್ಲ ಕೊಡಬೇಕೆಲ್ಲ ಮಾಡಿ, ಅವ್ರು ಯಾವಾಗ ಆರ್ಡ್ರ್ ಇವತ್ತು ಬರ್ತದೆ ಹಿಂಗೆ ಬರ್ತದೆ ಅಂದರೆ ಒಂದು ದಿನ ಕಾಯ್ದ್ವಿ, ಮತ್ತು ಇನ್ನೊಂದು ದಿನ ಕಾಯ್ದ್ವಿ, 2 ದಿನ ಕಾಯ್ದ್ವಿ. ಆರ್ಡ್ರ್ ಬರ್ತದೆ ಅಂತಾರೆ, ಆಯಿತು ಇಡೀ ಬರುತ್ತೆ ಅಂದರು. ಕೊನೆಗೆ ಸಕೀಲ್ ಅಹಮದ್ ಅವರ ತಂದೆ, ಅವರು ರಿಟೈರ್ಡ್ DYSP, ಅವರೇನು ಮಾಡ್ತಾರೆ, ವೀರಪ್ಪನ್ ಸಹಚರರಿಂದ, ವೀರಪ್ಪನ್ ಅವರಿಂದ, ಗ್ಯಾಂಗ್ ಅವರಿಂದ
ನನ್ನ ಪುತ್ರ ಬಾಳಿ ಬದುಕಬೇಕಾದ ನನ್ನ ಪುತ್ರ ಮುಂದೆ ಇನ್ನೂ ಒಳ್ಳೊಳ್ಳೆಯ ಅವಕಾಶಗಳು ಬಾಕಿದ್ದು ಅವರಿಂದ ಹತನಾಗಿದ್ದಾನೆ. ಇಂಥ ಹಂತಕನ ಮಾತಿಗೆ ಸರ್ಕಾರ ಕಟ್ಟು ಬಿದ್ದು ಅವ್ರನ್ನ ಬಿಡುಗಡೆ ಮಾಡಿದ್ದಲ್ಲಿ ಇನ್ನೂ ಮುಂದೆ ತುಂಬ ಅನಾಹುತಗಳಾಗ್ತದೆ. ಆದ್ದರಿಂದ ಈ ಬಿಡುಗಡೆನ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತರ್ತಾರೆ. ಈ ಥರ ಸ್ಟೇ ತಂದಾಗ ಏನು ಮಾಡಿಬಿಡ್ತಾರೆ, ನಮಗೆ ಸರ್ಕಾರದಿಂದ ಯಾವುದೇ ಆದೇಶ ಬರಲ್ಲ, ಇಲ್ಲ ಸ್ಟೇ ಆಗಿದೆ. ಆವಾಗ ಅವರಲ್ಲಿ ಏನು ಹೋಗಬೇಕು ಅನ್ನೋ ಮುಖ ಖುಷಿ ಇತ್ತು, ಆದರೆ ಅದನ್ನು ಪಡಿಸ್ಕೊಳ್ಳಾರ್ದೇ ಇದ್ದರು ಅವರು. ಆದರೆ ಅವರು ಇಲ್ಲ ನಿಮಗೆ ಬಿಡುಗಡೆ ಸಾಧ್ಯ ಇಲ್ಲ ಅಂದಾಗ ಅವರು ಮತ್ತೆ ಮತ್ತೆ ಏನಿದು ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಇದು ಮುಂದೆ ಹೋಗಿದೆ, ನಾವು ಅವ್ರಿಗೆ ಹೇಳ್ತೀವಿ ಇಲ್ಲ ಈಗ ನಿಮಗೆ ಬಿಡುಗಡೆ ಮಾಡಲ್ಲ ಅಂತ ಹೇಳಿಲ್ಲ, ಇನ್ನೊಂದು ಸ್ವಲ್ಪ ದಿನ ಫಾರ್ಮಾಲಿಟೀಸ್ ಏನಿದೆ ಅದು ಮಾಡಿ ಮುಂದೆ ಬಿಡ್ತಾರೆ ಅಂತ ಹೇಳಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಮತ್ತೆ ಅವರ ಬ್ಯಾರಕ್ಗಳಿಗೆ ಅವ್ರನ್ನ ಕಳಿಸ್ತೀವಿ. ಈ ಥರ ಒಂದು ಸಿಚುಯೇಷನ್ನು ಆ ಟೈಮಲ್ಲಿ ಮೀಸೆಕಾರ ಮಾದಯ್ಯ, ಪ್ರಕಾಶ್, ಬಿಳಿವೇಂದ್ರ, ಸೈಮನ್